ಚಾವಾ. ಈ ಚಾವಾ ಮೂವಿ ಹೆಸರು ಹೇಳ್ತದೆ ಏನಂತ ಹೇಳಿ, ಸಿಂಹದ ಮರಿ. ಈ ಚಾವಾ ಮೂವಿ ಬಗ್ಗೆ ಹೇಳ್ಬೇಕಂದ್ರ ಮತ್ತ ಇದ್ರಾಗ ಬರ್ತಕ್ಕಂಥದ್ದು ಒಂದು ಮೇನ್ ಇಂಪಾರ್ಟೆಂಟ್ ಆಗಿದೆ ಏನಂದ್ರ ತಂದೆ ಮತ್ತು ಮಗನ ಒಂದು ಸಂಬಂಧ ಇಲ್ಲಿ ತೋರಿಸ್ತದ ಗಟ್ಟಿಯಾಗಿ. ಸೊ ಈ ತಂದೆ ಮತ್ತು ಮಗನ ಸಂಬಂಧ ಏನಪ್ಪಾ ಅಂತಂದ್ರ ಎಂತ ಕಠಿಣ ಸಂದರ್ಭದಲ್ಲಿಯೂ ಸಹ ಯಾರು ವೀರ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರು ತಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಮಾತನ್ನ ಅವ್ರು ಮರೀಲಿಲ್ಲ. ಯಾಕಂದ್ರ ಅವ್ರಿಗೆ ಸಾವೇ ಎದುರಾಗಿರ್ತದ. ಮೀನ್ಸ್ ಔರಂಗಜೇಬ ಹತ್ರ ಅವ್ರನ್ನ ಬಂಧಿಸಿಟ್ಟಿರ್ತಾರ. ಔರಂಗಜೇಬ ಬಂಧಿಸಿಟ್ಟಾಕಾರ ಇವರ ಉಗುರುಗಳ ಕೆತ್ತಾರ, ಪ್ರತಿಯೊಂದು ಕೈ ಉಗುರು ಕಾಲು ಉಗುರನ್ನ ಕೆತ್ತಾರ. ಮತ್ತ ಮೈಗೆ ಅಂದ್ರೆ ಉಪ್ಪಿನಿಂದ ಇದು ಮಾಡಿಸ್ತಾರ, ಅಂದ್ರೆ ರಕ್ತ ಬಂದಿರ್ತೈತೆ ಅಲ್ಲೆಲ್ಲ ಉಪ್ಪು ಹಚ್ತಾರ. ನಮಗ್ ಸ್ವಲ್ಪ ಎಲ್ಲೂ ನೋವಾಗಿ ಅದಕ್ಕೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಚ್ಕೊಂಡ್ರೆ ನಮ್ಗೆ ಎಷ್ಟೋ ಉರಿತದ. ಅಂತದ್ರಾಗ ಅವ್ರ ದೇಹದ ತುಂಬಾ ಉಪ್ಪು ಇದು ಮಾಡ್ತಾರ, ಉಪ್ಪು ಹಚ್ಚದಾಗ ಇನ್ನು ಎಷ್ಟೋ ತ್ರಾಸ ಆಗ್ತದ. ಅದು ಕಂಟ್ರೋಲ್ ಮಾಡ್ಕೋತಾರ. ಮತ್ತ ತಮ್ಮ ನ್ಯಾಲಿಗೆಯನ್ನೇ ಕಟ್ ಮಾಡ್ತಾರ. ಯಾರ್ದು ವೀರ್ ಸಂಭಾಜಿ ಮಹಾರಾಜ್ ಅವ್ರದ್ದು ನ್ಯಾಲಿಗೆ ಕಟ್ ಮಾಡಿದಾಕರು ಸಹ ಅವ್ರ ಏನಪ್ಪಾ ಅಂತಂದ್ರ ತನ್ನ ಒಂದು ಧರ್ಮವನ್ನ ಬಿಡ್ಲಿಲ್ಲ. ಮತ್ತ ಕಣ್ಣು ಕಿತ್ತಾರ. ಕಣ್ಣು ಕಿತ್ತಿಯೂ ಸಹ ಕೇಳ್ತಾರ. ಔರಂಗಜೇಬ್ ಆದಂತ ಏನ್ ಕೇಳ್ತಾನಪ್ಪ ಅಂತಂದ್ರ, ನೀನ್ ಏನಾದ್ರೂ ಒಂದು ಆಪ್ಷನ್ ಒಂದು ಆಯ್ಕೆ ಕೊಡ್ತೀನಿ, ನೀನ್ ನಿನ್ನ ಒಂದು ಹಿಂದೂ ಧರ್ಮಕ್ಕೆ ಏನ್ ಹೊರಡಾಕತ್ತಿಲ್ಲ, ಅಂದ್ರೆ ನೀ ಸ್ವರಾಜ್ಯಕ್ಕೋಸ್ಕರ ಏನ್ ಹೊರಡಾತಿಲ್ಲ. ಸೊ ಅದನ್ನ ಬಿಟ್ಟು ನನ್ನ ಒಂದು ಧರ್ಮಕ್ ಬಾ, ನನ್ನ ಒಂದು ಮುಸ್ಲಿಂ ಧರ್ಮಕ್ ಬಾ, ನಾನು ನಿನಗ ರಾಜೇಂದ್ರ ಮೆರೆಸ್ತೀನಿ, ನಿನಗೆ ಇಡೀ ದಕ್ಕನ್ನೇ ಬಿಟ್ಕೊಡ್ತೀನಿ ಅಂತ ಹೇಳ್ತಾನ. ಅವಾಗ ನಮ್ಮ ವೀರ ಸಂಭಾಜಿ ಮಹಾರಾಜ್ ಅವರು ಹೇಳ್ತಾರ, ನಿನ್ನ ಬಳಿ ಇಟ್ಕೋ, ನಿಂದು ಬಿಟ್ಟು ಎಲ್ಲ ಬಿಟ್ಟು ನನ್ನ ಕಡೆ ಬಾ, ನಿನ್ನ ಪೂರಾ ನಿನಗ ನಾ ಬೇರೆನೆ ಇದನ್ನ ಮಾಡಿಸ್ತೀನಿ ಅಂತ ಹೇಳ್ತಾನ. ಸೊ ಅದಕ್ಕೆ ತನ್ನ ಎಂತ ಸಾವೇ ತನ್ನ ಎದುರಿಗೆ ಬಂದದಂದ್ರು ತನ್ನ ಒಂದು ತಂದೆ ಕೊಟ್ಟಂತ ಮಾತು ಅವರು ಅವತ್ತ ಮರಿಲಿಲ್ಲ. ಅಕಸ್ಮಾತ್ ಏನಾದ್ರು ಅವತ್ತೇನಾರ ಅವ್ರು ಮರಾಠ ಸಾಮ್ರಾಜ್ಯದ ಒಂದು ಛತ್ರಪತಿ ಆಗಿದ್ರಲ್ಲ, ಅವತ್ತೇನಾರ ಅವರು ತಮ್ಮ ಒಂದು ಆಯ್ಕೆಯನ್ನ ಬದಲಾಯಿಸಿಕೊಂಡು ತಾವಿರ್ತಕ್ಕಂಥ ಒಂದು ಸ್ಥಾನವನ್ನ ಬಿಟ್ಟು ಮುಸ್ಲಿಂ ಪ್ರಾಂತ್ಯಕ್ಕೆ ಏನಾದ್ರು ಹೋಗಿದ್ರಂದ್ರ ಇವತ್ತು ಹಿಂದೂಗಳು ನಾವು ಕಣ್ಣಾರೆ ಕಾಣೋದು ಅಥವಾ ಎಲ್ಲರೂ ಕೇಳೋದು ಬರೀ ಇತಿಹಾಸವಾಗಿರ್ತಿತ್ತು, ನಾವ್ ಯಾರು ಇರ್ತಿರ್ಲಿಲ್ಲ. ಅವತ್ತು ಅವ್ರು ಒಂದು ಒಂದು ತಪ್ಪನ್ನು ಇದು ಮಾಡಲಿಲ್ಲ. ಅಷ್ಟಕ್ಕೂ ಸಂಭಾಜಿ ಮಹಾರಾಜ್ ಅವ್ರ ಸೆರೆ ಹಿಡಿಲಿಕ್ಕೆ ಹೆಂಗ್ ಕಾರಣ ಆಯ್ತು, ಅವ್ರಂತರ ಸಿಂಹದ ಜೊತೆ ಹೋರಾಡದವ್ರು. ಅವ್ರು ಹೆಂಗಪ್ಪ ಅಂತಂದ್ರೆ ನಾವೆಲ್ಲ ಕಡೆ ಕೇಳಿರ್ತೇವೆ, ಏನಪ್ಪಾ ಅಂತ ಹುಲಿ ಜೊತೆ ಹೋರಾಡದವ್ರು ಅವ್ರು ಹಂಗಿಂಗ ಅಂತ ಹೇಳ್ತಾರೆ. ಇವ್ರು ಸಿಂಹದ ಜೊತೆ ಹೋರಾಡದವ್ರು, ಸಿಂಹದ ಮರಿ ಅಂತ ಹೇಳ್ತಾರೆ ಹೆಸರು ಪಡೆದವರು. ಇವ್ರ ಏನಪ್ಪಾ ಅಂತಂದ್ರ ಇವ್ರಿಗೆ ಹೆಂಗ್ ಹಿಡಿದ್ರಂದ್ರ ಮೋಸದಿಂದ ಸಂಗಮ ಅನ್ನೋ ಒಂದು ಪ್ಲೇಸ್ ದೊಳಗ ತಮ್ಮ ಇಬ್ಬರ ಮಾಮಂದಿರ ಒಂದು ಕುತಂತ್ರದಿಂದ ಇವ್ರು ಸಿಗ್ತಾರ. ಯಾಕಂದ್ರ ಕುನೋಜಿ ಮತ್ತು ಇನ್ನೊಬ್ಬ ಮಾವ ಅವರು ಮೊಘಲರ ಜೊತೆ ಸೇರಿ ಬಿಡ್ತಾರ. ಸೇರಿ ಇವರಿಗೆ ಮೋಸ ಮಾಡಿಬಿಡ್ತಾರ. ಮೋಸ ಮಾಡಿದಾಗ ಅಷ್ಟೆಲ್ಲ ಆದ್ರೂ ಇವ್ರನ್ನ ಫುಲ್ ಮೊಘಲರನ್ನ ಸಾಯೋ ಒಂದು ಸ್ಥಿತಿಗೆ ತಂದಿರ್ತಾರ. ಯಾರಪ್ಪ ಅಂತಂದ್ರ ಎಷ್ಟೋ ಸಾವಿರಾರು ಲಕ್ಷಾಂತರ ಸೈನ್ಯ ಇರ್ತದ. ಅಂತ ಸೈನ್ಯವನ್ನು ಕೇವಲ ಕೆಲವು ಸೈನ್ಯವನ್ನಾಗಿ ಉಳಿಸೋ ಲೆವೆಲ್ಗೆ ತಂದು ಹೋರಾಡಿರ್ತಾರೆ ಯಾರು, ವೀರ್ ಸಂಭಾಜಿ ಮಹಾರಾಜ್ ಅವರು. ಇದು ಅವ್ರದೊಂದು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಕಡಿಮೆ ಆಗೋದಿಲ್ಲ. ವಿಕಿ ಕೌಶಲ್ ಅವರು ಆ ಮೂವಿ ಒಳಗ ಫುಲ್ ಎಲ್ಲ ತೋರಿಸ್ಬಿಟ್ಟಾರ. ಮತ್ ಇನ್ನೊಂದು ಹೇಳ್ಬೇಕಂದ್ರೆ ಯೇಸುಬಾಯಾಗಿ ರಶ್ಮಿಕಾ ಮಂದಣ್ಣ ಅವ್ರು ತೋರ್ಸಾರ. ಅವ್ರ ಪ್ರತಿಯೊಂದೊಂದು ಮಾತು ಕೊನೆ ಮೂಮೆಂಟ್ ಒಂದು ಅವ್ರ ವಾಕ್ಯ ಹೇಳ್ತಿರ್ತಾರ. ತಮಗ್ ನೋವು ಕೊಟ್ಟಾಕ ಒಂದೊಂದು ವಾಕ್ಯ ಹೇಳ್ತಿರ್ತಾರ. ದೇವರ ಹೆಸರು ನೆನ್ಸ್ಕೊತಿರ್ತಾರ, ಜಗದಂಬಾ ಅಂತ ಹೇಳಿ. ಸೊ ಅದು ನೆನ್ಸ್ಕೊಳ್ಳುವಾಗ ನೀವೇನಾದ್ರೂ ಮೂವಿ ಥಿಯೇಟರ್ ಒಳಗೆ ಕೂತ್ಕರ ಅದೊಂದು ಹೆಸರು ದೇವರ ಹೆಸರು ನೆನ್ಸ್ಕೋಕ್ ನೀವು ಕೇಳಿಸ್ಕೊಂಡ್ರಿ ಅಂದ್ರ ಅವಾಗ ನಿಮಗ್ ಅನ್ಸಿದ್ದ ನೀವ ಈಗ ಆ ಜಾಗದೊಳಗೆ ಅದಿರೇನೋ, ನಿಮಗೆ ಈಗ ಫುಲ್ ರೋಷ ಬಂದಿರೈತೆ. ಆ ಲೆವೆಲಿಗೆ ಆ ಮೂವಿ ಮಾಡ್ಯಾರ. ಅಂದ್ರೆ ಅದು ರಿಯಲ್ ಆಗಿ ಆಗುದು. ನಮಗ್ ಅನಿಸ್ತೈತಿ, ಫುಲ್ ಕುದಿತೈತಿ ರಕ್ತ. ನಾವು ಇಂಥ ಜಾಗದ ನಾ ಏನಾರ ಇದ್ರ ಚೇಂಜ್ ಮಾಡಿಸಿದನೋ ಆ ಲೆವೆಲಿಗೆ ಅನಿಸ್ತೈತಿ. ಅಂತದೊಂದು ಮೂವಿ ಐತಿ. ಮತ್ತೆ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬೊಬ್ರು ನಾವು ಫುಲ್ ಏಕ್ ನಂಬರ್ ಮಾಡ್ಯಾರ. ಮತ್ತೆ ಮೂವಿ ಕ್ರಿಯೇಷನ್ ಬಗ್ಗೆ, ಕ್ವಾಲಿಟಿ ಬಗ್ಗೆ, ಮತ್ತೆ ಮ್ಯೂಸಿಕ್ ಮೇನ್ ಮೂವಿಗೆ ಎತ್ತಿ ಕೊಡೋದ ಮ್ಯೂಸಿಕ್. ಆ ಮ್ಯೂಸಿಕ್ ಯಾವ ಲೆವೆಲಿಗೆ ಐತಿ ಅಂದ್ರೆ ಏಕ್ ನಂಬರ್ ಐತಿ. ಅದು ಅಂತೂ ಫುಲ್ ವಿಕಿ ಕೌಶಲ್ ಮೊದಲ ಮೂವಿ ಇತ್ತು ಉರಿ ಅಂತ ಹೇಳಿ. ಸೊ ಆ ಮೂವಿ ಒಳಗೆ ಹೆಂಗ ಅದೊಂದು ಮ್ಯೂಸಿಕ್ ತಗೊಂಡಾರಲ್ಲ, ಸೊ ಅದೇ ರೀತಿ ಈ ಮೂವಿ ಒಳಗೆ ಒಂದು ಮ್ಯೂಸಿಕ್ ಐತಿ. ಫುಲ್ ರಿದಿಮ್ ಅಂತೂ ಫುಲ್ ಐತಿ. ಅದು ನೀವು ಕೇಳಿಸ್ಕೊಂಡ್ರೆ ಫುಲ್ ನಿಮ್ಗ ರಕ್ತ ಕುದಿತಿರ್ತೈತಿ. ಇಂಥ ಮೂವಿಗೆ ಅದು ಬೇಕು, ಅದು ಇದ್ರಾಗ ಸಿಕ್ಕೈತಿ. ಈ ಮೂವಿ ಹಂಗ ನೀವು ನೋಡ್ಕೊಂಬರ್ರಿ, ಹೆಂಗೈತೆ ಅಂತ ಹೇಳ್ರಿ. ಇಲ್ಲಿಯೂ ಸಹ ಆಗಿದ್ದೇನಪ್ಪಾ ಅಂತಂದ್ರ ನಮ್ಮವ್ರ ನಮಗ ಮೋಸ ಮಾಡಿದ್ದು ಬೇರೆ ಯಾರು ಅಲ್ಲ. ಎಲ್ಲಿ ತಕ್ಕ ಹೋದ್ರು ನಮ್ಮ ಹಿಂದೂಗಳಿಗೆ ಅಥವಾ ನಮ್ಮ ದೇಶದವರಿಗೆ, ನಮ್ಮವರಿಗೆ, ನಮ್ಮ ಭಾರತೀಯರಿಗೆ ಮೋಸ ಆಗಿದ್ದು ಯಾರು ಹೊರಗಿನವರಿಂದ ಅಲ್ಲ, ನಮ್ಮವರಿಂದ ನಮಗೆ ಮೋಸ ಆಗಿತ್ತು. ಪ್ರತಿಯೊಂದೊಂದು ಹೋರಾಟಗಾರರಿಗೂ ನೀವು ನೋಡ್ರಿ, ಪ್ರತಿಯೊಬ್ಬರಿಗೆ ಸಮಾಜ ಸುಧಾರಕರಿಗೂ ನೋಡ್ರಿ, ಎಲ್ಲೇ ಮೋಸ ಆಗಿತ್ತು. ಅವ್ರಿಗೆ ಏನಾದ್ರು ಒಂದು ಸಾಯಿಸಿದ್ರು ಏನೇ ಮಾಡಿದ್ರಂದ್ರು ಅದಕ್ಕೆಲ್ಲ ಕಾರಣ ಯಾರಾದ್ರೂ ಆಗಿದ್ರು ಅಂದ್ರೆ ಅವ್ರು ಕೇವಲ ನಮ್ಮ ಭಾರತೀಯರಿಗೆ ಶತ್ರುಗಳು. ಇದಂತೂ ಕಟ್ಟಿಟ್ಟ ಬುದ್ಧಿ ಅದ. ಇದನ್ನ ನೀವು ಮೊದ್ಲು ಬದಲಾಯಿಸ್ಕೊರಿ. ಮತ್ತ ಯಾರಾದ್ರೂ ಈಗಂತೂ ಫುಲ್ ತಂದೆ ತಾಯಿಗಳಿಗೆ ಕಿಮ್ಮತ್ ಕೊಡತ್ತಿಲ್ಲ. ಅವತ್ತೇನಾದ್ರೂ ಅವ್ರು ಏನಾದ್ರು ಒಂದು ತಪ್ಪು ದಾರಿ ಹಿಡಿದಿದ್ರ ಅಂದ್ರೆ ಇಷ್ಟೊತ್ತಿಗೆ ನಾವ್ ಯಾರು ಇರ್ತಾನೆ ಇರ್ಲಿಲ್ಲ. ಅವರ ಒಂದು ನಿಷ್ಠಾವಂತ ಒಂದು ಕರೆಕ್ಟ್ ಆದ ಒಂದು ರಾಜಾಡಳಿತವನ್ನು ಅವ್ರು ಮಾಡಿದ ಸಲುವಾಗಿ ನಾವು ಇವತ್ತೆಲ್ಲ ಇದೇವಿ. ಸೊ ಇಲ್ಲಿ ಸಿಂಹ ಅಂತೇಳಿ ಯಾರಿಗೆ ಹೋಲಿಸ್ಯಾರಪ್ಪ ಅಂತಂದ್ರ ವೀರ್ ಶಿವಾಜಿ ಛತ್ರಪತಿ ಮಹಾರಾಜ್ ಅವ್ರಿಗೆ ಹೋಲಿಸ್ಯಾರ.
ಅವರ ಒಂದು ದಿಟ್ಟತನ ಮತ್ತು ಅವರ ಒಂದು ಸಾಮ್ರಾಜ್ಯ ಕಟ್ಟೋದಾಗ್ಲಿ, ಇಡೀ ನಮ್ಮ ಒಂದು ಏನೈತಲ್ಲ ದಖನ್ ಪ್ರಾಂತ, ಇದನ್ನೆಲ್ಲವನ್ನ ಯಾರ ಅಧೀನದೊಳಗಿತ್ತು ಮೊದಲಂದ್ರ ಇಮ್ಮಡಿ ಪುಲಕೇಶ್ವರ ಎಲ್ಲ ಮುಂದೆಲ್ಲ ಆಳಾದ್ಮೇಲೆ ಅವ್ರದಾದ್ಮೇಲೆ ಮುಂದ್ ಬರ್ತಕ್ಕಂಥ ಎಲ್ಲೂ ಸಹ ನಮ್ಗೇನ್ ಸಿಗ್ತಿರ್ಲಿಲ್ಲ, ಒಂದು ಹಿಂದ ಪ್ರಾಂತ್ಯ ಅನ್ನೋದು ಸಿಗ್ತಿರ್ಲಿಲ್ಲ ಹಿಂದೂಸ್ತಾನದೊಳಗ. ಅಂತ ಟೈಮ್ ಒಳಗ ಒಗ್ಗಟ್ಟು ಅನ್ನೋದು ಏನು ಅಂತ ಹೇಳಿಕರೆ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟದಂತ ವೀರ ಯಾರಾದ್ರೂ ಆಗಿದ್ರ ಅಂದ್ರೆ ಅದು ವೀರ ಛತ್ರಪತಿ ಶಿವಾಜಿ ಮಹಾರಾಜ್. ಸೊ ಅವ್ರಾದ್ಮೇಲೆ ಈ ಒಂದು ಚಾವಾ ಮೂವಿ ಒಳಗ ಅವ್ರ ವಿಕಿ ಕೌಶಲ್ ಅವ್ರ ಆಕ್ಟಿಂಗ್ ಹೆಂಗ್ ಮಾಡ್ಯಾರಪ್ಪ ಅಂತಂದ್ರ, ನಾವು ಟ್ರೈಲರ್ ಎಲ್ಲ ನೋಡಿದ್ವಿ. ನೋಡಿದ್ರೆ ಮೂವಿ ಹೋದಾಕಾರ ಫಸ್ಟ್ ಸೀನ್ ಏನ್ ಅನಿಸ್ತ ಕ್ಯಾಶುವಲ್ ಅನ್ನಿಸ್ತು, ಎಲ್ಲ ಮೂವಿ ಒಳಗೆ ಇರೋದೇ ಇದ್ರಾಗ ತೋರ್ಸ್ಯಾರ, ಏನು ಸ್ಪೆಷಲ್ ಅಂತೂ ಏನೂ ಇಲ್ಲ ಅಂತ ಹೇಳಿ ನಮಗ್ ಅನ್ಸಿತ್ತು. ಬಟ್ ಆಮೇಲೆ ಅದು ಫಸ್ಟ್ ಹಾಫ್ ಮುಗಿದ್ಮೇಲೆ ಸೆಕೆಂಡ್ ಹಾಫಿಗೆ ಎಂಟ್ರಿ ಕೊಟ್ವಲ್ಲ, ಸೊ ಇಂಟರ್ವಲ್ ಮುಗಿದು ಸೆಕೆಂಡ್ ಹಾಫ್ ಚಾಲೂ ಐತಲ್ಲ, ಅವಾಗ ನೋಡಿದ್ರ ಹೆಂಗಪ್ಪ ಅಂತಂದ್ರ ಫುಲ್ ಅಂದ್ರ ಹೇಳತ್ತಾರ ಪಿಕ್ಚರ್ ಮುಗಿದ ಎದ್ ಬರ್ರಿ ಅಂತ ಹೇಳಿ ಹೇಳತ್ತಾರ. ಅಷ್ಟ ಆ ಮೂವಿ ಒಳಗೆ ಇನ್ವಾಲ್ವ್ ಆಗ್ಬಿಟ್ಟೇವಿ. ಯಾಕಂದ್ರೆ ಆ ಮೂವಿ ಫುಲ್ ಅಂದ್ರೆ ಫುಲ್ ಯಾವ ತರ ಐತಿ, ನಿಜವಾಗಿ ನಡೆದೈತಿ ಸದಂತ ಅದು ಮುಗದೈತೆ ಅಂತ ಹೇಳತ್ತಾರ. ಬಟ್ ನಮ್ಗೆ ಅದು ಇನ್ನೂ ಬಿಟ್ಟು ಬರಕ್ ನಮ್ಗೆ ಇದನ್ನೇ ಆಗತ್ತಿಲ್ಲ ಅಂತ ಬಾರಿ. ಮತ್ತ ಅಲ್ಲಿ ಇರ್ತಕ್ಕಂಥ ಈ ಸಂಭಾಜಿ ಮಹಾರಾಜ್ ಅವರು ಇವ್ರ ಕಡೆ ಎದುರಾಳಿಕೆ ಸಿಕ್ಕಾಕರ ಅವ್ರಿಗೆ ಕೊಡ್ತಕ್ಕಂಥ ಟಾರ್ಚರ್ ಯಾವ ಲೆವೆಲ್ಗೆ ಇತ್ತಪ್ಪ ಅಂತಂದ್ರ, ಯಾವ ನಮ್ಮ ಶತ್ರುಗೂ ಸಹ ಅಂತದ್ದು ಕೊಡಬಾರ್ದು. ಅಂತದೊಂದು ಔರಂಗಜೇಬ್ ಅದು ಕೊಟ್ಟಿರ್ತಾನ, ಅದ್ರಾಗ ತೋರಿಸ್ಬಿಟ್ಟಾರ. ಫುಲ್ ಕ್ಲಿಯರ್ ಆಗಿ ತೋರಿಸ್ಬಿಟ್ಟಾರ. ನೀವು ಅಲ್ಲಿ ಕುಂತವ್ರು ಸಹ ನಿಮ್ಮ ರಕ್ತ ಕುದೀತಿರ್ತದ, ಆ ತರ ಆಗ್ತಿರ್ತದ. ನಿಮ್ಮ ರೋಮ ನಮ್ಗೆ ಹೇಳಕ್ ಆಗಂಗಿಲ್ಲ. ಆ ಫಿಲಮ್ ನೋಡ್ ಬಂದ್ ನಮ್ಗೆ ಹಿಂಗ ಅನ್ಸಕತೈತಿ ಅಂದ್ರ ಫುಲ್ ಸೈಕ್ ಮೂವಿ ಐತಿ. ನೀವು ನೋಡ್ರಿ, ಹಂಗ ಅದ್ ಏನ್ ಅನ್ನೋದು ಅಂತ ಹೇಳಕ್ಕೆ ಕಮೆಂಟ್ ಮಾಡ್ರಿ. ಲೈಕ್ ವಿಕಿ ಕೌಶಲ್ ಮತ್ ರಶ್ಮಿಕಾ ಮಂದಣ್ಣ ಅವರ ಒಂದು ಆಕ್ಟಿಂಗ್ ಒಳಗೆ ಈ ಮೂವಿ ಒಂದು ಹೊರ ಬಂದದ. ಇದೊಂದು ನೈಜವಾದ ಘಟನೆ ಅಂತಾನೆ ಹೇಳ್ಬೋದು. ವೀರ ಛತ್ರಪತಿ ಸಂಭಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜರವ್ರ ಮಗ ಆದಂತ ಸಂಭಾಜಿ ಭೋಸ್ಲೆ ಅವರು ಅವರೊಂದು ವೀರತನ ಮತ್ತು ಇದ್ರ ಸಲುವಾಗಿ ಇದೊಂದು ಫಿಲಂ ತೆಗ್ದಾರ. ಸುಮಾರು ಮರಾಠಿ ಒಳಗೆ ಮನಾರ್ ಫಿಲಂ ತೆಗ್ದಾರ. ಮೊದಲು ಬಂದಿತ್ತ ಯಾವ್ದಂದ್ರ ಶಿವರಾಯಂಚ ಚಾವ ಅಂತ ಹೇಳಿ ಬಂದಿತ್ತ. ಬಟ್ ಅದಕ್ಕಿಂತ ಇದು ಕಂಪೇರ್ ಮಾಡಿದ್ರ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ. ಇದ್ರಾಗ ಪ್ರತಿಯೊಂದೊಂದು ಸೀನ್ ನಿಮಗ್ ಹೇಳ್ಬೇಕಂದ್ರೆ ಲಾಸ್ಟಿಗೆ 40 ನಿಮಿಷ ಒಂದು ಸೀನ್ ಬರ್ತದೆ. ಸೊ ಆ ಸೀನ್ ಒಳಗೆ ನೀವು ನಿಮ್ಮ ರೋಮನೆ ಕುದಿತಿರ್ತೈತಿ, ನಾವು ಈ ಸ್ವರಾಜ್ಯಕ್ಕೋಸ್ಕರ ನಾನು ಇದ್ದಂದ್ರೆ ನಾನು ಹೊರಡಬಹುದಾಗಿತ್ತು, ಇದ್ರದೊಂದು ಭಾಗ ನಾನು ಆಗ್ಬೇಕಾಗಿತ್ತು ಅಂತ ಹೇಳಿ. ಸೊ ಅದೊಂದು ಆ ತರ ಒಂದು ನೈಜವಾದ ಘಟನೆ ನಮ್ಮ ಮುಂದೆ ಕಣ್ಣು ಮುಂದೆ ತೋರ್ಸಾರಲ್ಲ ವಿಕಿ ಕೌಶಲ್ ಅವರು. ಒಂದೊಂದು ಸೀನ್ ಸಹ ಏನ್ ಹೇಳ್ತದಪ್ಪ ಅಂತಂದ್ರ, ನಮ್ಮವ್ರು ಎಷ್ಟು ಒಗ್ಗಟ್ಟಿಂದ ಅವಾಗ ಹೋರಾಡಿಕೆ ನಮ್ಗೆ ಇದೆಲ್ಲ ತಂದು ಕೊಟ್ಟಾರ. ಬಟ್ ನಾವ್ ಇದನ್ನೆಲ್ಲ ಇವತ್ತು ಏನ್ ಮಾಡಾಕತ್ತೀವಿ ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತದ. ಮತ್ತ ಅವರ ಪ್ರತಿಯೊಂದೊಂದು ಎಲ್ಲರೂ ಸಹ ಒಗ್ಗಟ್ಟಾಗಿದ್ರು, ಒಗ್ಗಟ್ಟಾಗಿತ್ತು. ಪ್ರತಿಯೊಂದೊಂದು ಏನೇ ಮಾಡ್ಬೇಕಾಗಿತ್ತು ಅಂದ್ರೆ ಒಬ್ಬ ರಾಜನ ನಿರ್ದೇಶನದೊಳಗೆ ನಡೀತಿತ್ತು. ಅವನ ಮಾತು ಕೇಳ್ತಾ ಇದ್ರು, ಅವರೆಲ್ಲ ಕರೆಕ್ಟಾಗಿ ಅವನ ಅಧೀನದಲ್ಲಿ ಇರ್ತಾ ಇದ್ರು. ಅದೇ ರೀತಿ ಇರ್ಬೇಕಾಗ್ತದೆ. ಇಷ್ಟ ಹೇಳಿ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತೀನಿ. ನೀವು ಈಗ ಈ ವಿಡಿಯೋ ಎಲ್ಲ ನಿಮ್ಮ ದೋಸ್ತರಿಗೆ ಯಾರ್ಯಾರು ಇಷ್ಟ ಆಗಿದೆ ಎಲ್ಲ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗಾಗಿದೆ ಅಂತ ಹೇಳ್ತಾರೆ. ಇಷ್ಟ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ.